ತುಂಬಾ ದಿನ ಆಗ್ತದೆ ಹಾಗೆ ಈ ತರದೊಂದು ಕ್ರೌಡ್ ನೋಡಿ ಥಿಯೇಟರ್ ಮುಂದ್ಗಡೆ ಅದಕ್ಕೆ ನಿಮಗೆ ಒಂದು ಧನ್ಯವಾದಗಳು. ಮೊದಲಿಗೆ ಜನರಿಗೆ ಈ ತರದೊಂದು ಸಿನಿಮಾ ನಿಜವಾಗ್ಲೂ ಏನ್ ಮಾತಾಡ್ಬೇಕಂತ ಅದೇ ಎಲ್ಲರೂ ಎಂಜಾಯ್ ಮಾಡ್ತಿರೋದು ನೋಡಿದೆ. ನನ್ ನಿಜವಾಗ್ಲೂ ನನಗೆ ಮಾತು ಬರ್ತಾರೆ, ಸಖತ್ ಖುಷಿ ಆಗ್ತಿದೆ. ಮತ್ತು ಇಷ್ಟೆಲ್ಲ ಸಂಭ್ರಮಿಸ್ತವ್ರೆ, ಇಷ್ಟು ಖುಷಿ ಪಡ್ತಾರೆ, ಆ ಸಿನಿಮಾನ ಇಷ್ಟಪಡ್ತವ್ರೆ, ಗೊತ್ತಾಗಿಲ್ಲ. ಕೆಲವೊಂದ್ ಕಡೆ ಈ ತರದೊಂದು ನೋಡೋಕೆ ಜನ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಚಪ್ಪಾಳೆ ಆ ಒಂದು ಪಾತ್ರದ ವೇರಿಯೇಷನ್ಸ್ ಬಗ್ಗೆ ಇಲ್ಲ, ಖಂಡಿತ ಇದಕ್ಕೆಲ್ಲ ಕ್ರೆಡಿಟ್ ಫಸ್ಟ್ ಹೋಗೋದೇ ರೋಹಿತ್ ಸರ್ಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು, ನನ್ನ ಮೋಲ್ಡ್ ಮಾಡಿ ಆ್ಯಕ್ಟಿಂಗ್ ಡಿಫ್ರೆಂಟ್ ಆಗಿ ಮಾಡಿಸಿ. ಆ್ಯಂಡ್ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್ ನೆನ್ಸ್ಕೊತಾ ಇದ್ರೆ ನಿಜವಾಗ್ಲೂ ಎಲ್ಲಾರನ್ನೂ ನೆನ್ಸ್ಕೊಬೇಕು. ಇವತ್ತು ಇಷ್ಟೆಲ್ಲ ಈ ಮಟ್ಟಕ್ಕಿದೆ ಅಂತ ಎಲ್ಲರೂ ಸಿನಿಮಾ ನೋಡ್ಕೊಂಡು ಜನ ಹೇಳ್ತಾರೆ ಈ ವರ್ಷದ ಗೆಲುವಿನ ಹಿಂದಿಗೆ ಮೊದಲ ಹಿಂದೆ ಸಿನಿಮಾ ಕಿಂಗ್ ಆಗಿ ಬಂದಿದೆ ಅಂತ, ಟೈಮಿಂಗ್ ತಕ್ಕ ಬಂದಿದೆ ಅಂತ ಸಖತ್ ಖುಷಿ ಆಗುತ್ತೆ. ಸರ್, ಈಗ ರೋಹಿತ್ ಪದಕ್ಕೆ ಡೈರೆಕ್ಷನ್ ಅಂತಂದ್ರೆ ಒಂದು ರಾ ಕಂಟೆಂಟ್ ಜೊತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಬಾಟಮ್ ಲೈನ್ ಹೇಳಿರೋದು. ಇಡೀ ಥಿಯೇಟರ್ ಸೈಲೆಂಟ್ ಆ ಮೂಮೆಂಟ್ಗಳಲ್ಲಿ ಪಾಪು ಖುಷಿ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಇಷ್ಟು ಖುಷಿ ಕೊಡ್ತೀವಿ. ಅದೇ ಇಡೀ ಸಿನಿಮಾನ ಒಟ್ಟಿಗೆ ಹಿಡಿಯೋದೇ ಎಮೋಷನ್. ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ, ಬಟ್ ಆ ಕಥೆನ ಏನು ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ನಾವು ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬ ಖುಷಿ ಆಗಿದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ಮಾಡಿದ್ದು ಅಪ್ಪಾಜಿ ಅವ್ರು ಏನಂದ್ರು, ಅಣ್ಣ ಏನಂದ್ರು, ನನ್ಗೆ ಇನ್ನೂ ಯಾರು ಕರೆಕ್ಟಾಗಿ ಸಿಕ್ಕಿಲ್ಲ ಮಾತಾಡೋಕ್ಕೆ. ಬಟ್ ನಮ್ಮ ಅಮ್ಮ ಸಿಕ್ಕಿದ್ರು, ಅಮ್ಮ ಸಖತ್ ಇಷ್ಟಪಡೋರು. ನಮ್ಮ ಅಣ್ಣ ಸಿಕ್ಕಿದ್ದ, ನನ್ನ ತಂಗಿ ವಂದಿತಾ ಸಿಕ್ಕಿದ್ರು. ಮಿಕ್ಕವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಈಗ ಹೋಗಿ ಅವ್ರನ್ನ ಕೇಳ್ಬೇಕು ಏನನ್ಸ್ತಂತ. ಹೌದು, ಅಂದ್ರೆ ಚಿಕ್ಕ ಹುಡುಗಿ ಅವಳು ಆರ್ಯ, ಅಂದ್ರೆ ಸಿನಿಮಾ ಪಮ್ಮಿ ಅಂತ ಆಕ್ಟ್ ಮಾಡೋಕ್ಕೆ ಸಖತ್ ಖುಷಿಯಾಗಿತ್ತು. ಆ್ಯಂಡ್ ಆ ಸೀನ್ ಮಾಡಿದಾಗ ಲೈಕ್ ನಮ್ಗೆ ಎಲ್ರಿಗೂ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಒಂಥರ ಭಾವಕರ ಆಗುತ್ತೆ. ಆ್ಯಂಡ್ ಇವತ್ತು ಆ ಸೀನ್ ನಾವು ಅನ್ಕೊಂಡಿದ್ದು ಇಂಪ್ಯಾಕ್ಟ್ ಆಡಿಯನ್ಸ್ಗೆ ಮಾಡ್ತೀವಿ. ಸರ್, ಸಿನಿಮಾದ ತುಂಬಾ ಸರ್ಪ್ರೈಸು, ಕಾರ್ತಿಕ್ ಸರ್ ಸಡನ್ ಆಗಿ ಬರ್ತಾರೆ. ಅದೇ ಈ ಸಿನಿಮಾ ಏನಂದ್ರೆ ಸಿಕ್ಕಾಪಟ್ಟೆ ಜನ ಹೊಸಬ್ರು ಆಕ್ಟ್ ಮಾಡಿದ್ದಾರೆ. ಹೇಳಿದಾಗ ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲ್ಮ್ ಇದು. ಅಂಡ್ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸತೀಶ್ ಸರ್ ಅಂಡ್ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂಡ್ ನಾವ್ ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಜನ ಎಲ್ಲ ಬಂದು ಆಕ್ಟ್ ಮಾಡಿದ್ರು. ಹಾಸ್ಪಿಟಲ್ ಬೆಳಿಗ್ಗೆ ಸ್ಟಾರ್ಟ್ ಆಗಿ ಫ್ಯಾನ್ಸ್. ಹೌದು, ತುಂಬಾ ಖುಷಿ ಆಯ್ತು. ಹೌದು, ಅವ್ರ ಪಾಪ ಅಲ್ಲಿ ನಮ್ಮ ವಿನಯ್ ಅಂತ ಒಬ್ಬ ಇದ್ದಾನೆ, ಅವ್ರು ರಾತ್ರಿಯಿಂದನೇ ಒಂಥರ ಜಾತ್ರೆ ತರ ಎಲ್ಲ ಶುರು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ತುಂಬಾ ಕಷ್ಟಪಟ್ಕೊಂಡು ಇವಾಗ ಮಾತಾಡ್ತಿದ್ದೀನಿ. ನಾನು ಏನು ಹೇಳ್ಬೇಕಂತಾನೆ ಗೊತ್ತಾಗ್ತದೆ. ಸರ್, ಈಗ ಸಾಂಗ್ಸ್ ವಿಚಾರಕ್ಕೆ ಬಂದ್ರೆ ಚರಣ್ ಅವ್ರ ಮ್ಯೂಸಿಕ್ಗೆ ಇವರು ಹಾಕಿದ ಸ್ಟೆಪ್ಗಳು ಲೇಡೀಸ್ ಎಲ್ಲ ಕುಣಿತಾ ಇದ್ದಾರೆ ಸರ್ ಥಿಯೇಟರಲ್ಲಿ. ಅಯ್ಯೋ, ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾ? ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ಪಾಡಿಗೆ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ. ಆ್ಯಂಡ್ ಇವತ್ತು ಎಕ್ಕಮಾರ್ ಸಾಂಗ್ ಆಗಲಿ, ಬ್ಯಾಂಗಿಲ್ ಬಂಗಾರಿ ಆಗಲಿ, ಡ್ಯಾನ್ಸ್ ಮಾಡೋಕೆ ಮಾತ್ರ ಸಖತ್ ಮಜಾ ಕೊಟ್ಟಿದೆ. ಆ್ಯಂಡ್ ಇಮೋಷನಲ್ ಸಾಂಗ್ಸ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ಹೋಗ್ತಾ ಇದ್ದೀನಿ, ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ಸಿನಿಮಾಯಿಂದ ತುಂಬಾ ಕಲಿತೆ. ಈಗ ಎರಡನೇ ಸಿನಿಮಾ ಆದ್ಮೇಲೆ ನಾನು ತುಂಬಾ ಕಲ್ತಿದ್ದೀನಿ. ಖಂಡಿತ ಮೂರನೇ ಸಿನಿಮಾ ಇನ್ನೂ ಚೆನ್ನಾಗಿ. ನಟನೆಯಲ್ಲಿ ಕೂಡ ಮಾಗಿದ್ರೆ ನಮಗೂ ಖುಷಿ ಆಯ್ತು. ನಟನೆಯಲ್ಲಿ ಮಾಗಿರೋದು, ನಟನೆಯಲ್ಲಿ ನೀವು ಮಾಗಿರೋದು ಖುಷಿ ಆಯ್ತು, ಪ್ರೇಕ್ಷಕರು ಖುಷಿ ಆಗಿದೆ. ಥ್ಯಾಂಕ್ ಯು. ಅಂದ್ರೆ ಇಷ್ಟ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ತುಂಬಾ ಕಲಿತೆ ಆಕ್ಟ್ ಮಾಡೋದ್ರಲ್ಲಾಗಲಿ, ಸುಮಾರು ವಿಷಯದಲ್ಲಿ ಈ ಸಿನಿಮಾ ಪ್ರಾಸೆಸ್ ಅಲ್ಲಿ ತುಂಬಾ ಕಲಿತೆ. ಮುಂದಿನ ಸಿನಿಮಾದಲ್ಲಿ ಸೂಪರ್ ಮ್ಯಾನ್ ಆಗಿ ಮತ್ತೆ ಯಾವಾಗ ನೋಡ್ತೀವಿ ಬೇಗ ಆದಷ್ಟು? ಸೂಪರ್ ಮ್ಯಾನ್ ಪಿಕ್ಚರ್ ಇಡೀ ಸಿನಿಮಾದಲ್ಲಿ ಹುಡುಗ ಕೂಡ ಕೆರೆ ಆಗಿದ್ದಾರೆ. ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ. ತುಂಬಾ ಜನ ಹೊಸಬ್ರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಸೆಲೆಬ್ರೇಷನ್ ಹೆಂಗೆ ಎಲ್ಲೆಲ್ಲ ಹೋಗಿ ಪ್ಲಾನ್ ಇದೆ? ಎಲ್ಲ ಪ್ಲಾನ್ ಮಾಡ್ಬೇಕೆಲ್ಲ ವಿಸಿಟ್ ಮಾಡ್ತೀವಿ. ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಭಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ. ಅದಾದ್ಮೇಲೆ ಬಳ್ಳಾರಿ, ಆಮೇಲೆ ಹುಬ್ಳಿ. ಇನ್ನು ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ. ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗ ಅನೌನ್ಸ್ ಮಾಡಿ. ಇಲ್ಲಿ ಬಂದ್ರಪ್ಪ ಸರ್. ಏನ್ ಸರ್ ನೀವೇನ್ ಸರ್ ಪರವಾಗಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಅಯ್ಯೋ, ಮಗು ಇರೋದು ಮೃಗ ಇರೋದು ಎರಡೂ ತೋರಿಸಿದ್ದೀನಿ. ಥ್ಯಾಂಕ್ ಯು. ಇಲ್ಲ, ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ಟರ್ ಸರ್ ಹೋಗ್ಬೇಕು. ಅವ್ರು ಬರ್ದಿರೋಂಥ ಡೈಲಾಗ್ಸ್ ತುಂಬಾ ನ್ಯಾಚುರಲ್ ಆಗಿ
ನನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ನೆಕ್ಸ್ಟ್ ಅಲ್ಲಿ ಅಂತೂ ಇನ್ನೂ ಜಾಸ್ತಿ ಮಾತಾಡ್ತಾರೆ. ಸರ್ ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವ್ದು ಅವ್ರು ಬರ್ದಿರೋದ್ರಲ್ಲಿ? ಅನ್ನದ್ದು ಅದ್ ಪಕ್ಕ ಅವತ್ತು ನಾವು ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಳೆ. ಅಂದ್ರೆ ಅನ್ನಕ್ಕೆ ಎಲೆ ಇಲ್ದೇ ಇರ್ಬೋದು, ಬೆಲೆ ಇದೆ. ಡೈಲಾಗ್ ಎಲ್ಲ ಬೇರೆ ಸಿನಿಮಾಗಳು ರಾ ಕಂಟೆಂಟ್ ಇತ್ತು, ಬಟ್ ಈ ಸಿನಿಮಾದಲ್ಲಿ ಡೈಲಾಗ್ ಜೊತೆ ಒಂದು ಅಲ್ಲ, ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ. ಅದು ಪಾಪ ಎಲ್ಲ ತುಂಬಾ ಚೆನ್ನಾಗಿದೆ. ಹಳೆ ಹುಡುಗಿರ್ ಗಂಡದ್ರು ಯಾಕೆ ಒಳ್ಳೆ ಐಮೆಂಟ್ರಿಗೆ ಹೇಳ್ತಾರ ಹೌದಾ? ಅಲ್ಲ, ಅವ್ರ ಕ್ಯಾರೆಕ್ಟರ್ ನನ್ಗೆ ಸಾಕಷ್ಟು ಇಷ್ಟ ಆಯ್ತು. ಜನ ತುಂಬಾ ಇಷ್ಟಪಟ್ಟಿದ್ರು. ಅವ್ರ ಮನ್ಸಿನ ಮಾತು ಹೇಳಿದ್ರ ಡೈಲಾಗ್ ಮುಖಾಂತರ ಮನ್ಸಿನ ಮಾತೇನಾದ್ರು ಹೇಳಿದ್ರು? ಯಾರು? ಎಲ್ರಿಗೂ ಹೌದು. ಮತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಇರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್. ಅಂಡ್ ನಿಜವಾಗ್ಲೂ ಯಾವಾಗಲೂ ತಲೆ ಮಾಡ್ತೀನಿ.